ಗಣಾನಾನ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೇದಸಾದನಂ ಶ್ರೀವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರಿಯವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನೇಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನಲ್ನ ದಿನಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ, ಸ್ನೇಹಿತರೆ, ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನಲ್ನ ಪರವಾಗಿ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ, ಸ್ನೇಹಿತರೆ, ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ ತಾರೀಕು 23 ಮೇ 2024 ಗುರುವಾರ. ಈ ದಿನ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲಪಕ್ಷ ಹಾಗೂ ಪೌರ್ಣಮಿ ತಿಥಿ, ಗುರುವಾರ, ವಿಶಾಖ ನಕ್ಷತ್ರ, ಪರಿಘ ಯೋಗ, ಭದ್ರಾಕರಣ. ಇನ್ನು ಈ ದಿನದ ಸೂರ್ಯ ಉದಯ ಬೆಳಗ್ಗೆ 5:52 ಹಾಗೂ ಸೂರ್ಯ ಅಸ್ತ ಸಂಜೆ 6:40. ಇನ್ನು ಈ ದಿನದ ರಾಹುಕಾಲ ಮಧ್ಯಾಹ್ನ 1:30 ಮಧ್ಯಾಹ್ನ 3 ರಾಹುಕಾಲವಿರತಕ್ಕಂಥ ಸಮಯ. ಇನ್ನು ಈ ದಿನದ ದಿನವಿಶೇಷ ಬುದ್ಧ ಪೂರ್ಣಿಮೆ, ವ್ಯಾಸ ಪೂರ್ಣಿಮೆ ಹಾಗೂ ಕಟ್ಟೆಹಕ್ಕಲು ಶ್ರೀ ಸಿದ್ಧಿವಿನಾಯಕ ದೇವರ ವರ್ಧಂತಿ ಉತ್ಸವ. ಸ್ನೇಹಿತರೆ, ಯಾರೆಲ್ಲ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರೋ ಅವರೆಲ್ಲರೂ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮ ವಿಡಿಯೋವನ್ನು ನಿಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ತಪ್ಪದೇ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ಭಗವಂತ ಆರೋಗ್ಯ, ಐಶ್ವರ್ಯ, ನೆಮ್ಮದಿಯನ್ನು ಅನುಗ್ರಹಿಸಲಿ ಹಾಗೂ ಬರತಕ್ಕಂಥ ಕಷ್ಟಗಳನ್ನು ದೂರೀಕರಿಸಿ ಸರ್ವಾಭೀಷ್ಟಗಳನ್ನು ಭಗವಂತ ಅನುಗ್ರಹಿಸಲಿ ಎಂದು ದೇವರ ಒಂದು ಚರಣಾರವಿಂದಗಳಲ್ಲಿ ಸ್ಮರಣೆಯನ್ನು ಮಾಡುತ್ತಾ, ಸ್ನೇಹಿತರೆ, ನಿಮ್ಮ ಕಷ್ಟಗಳನ್ನು ಭಗವಂತ ದೂರೀಕರಿಸಿ ಸರ್ವಾಭೀಷ್ಟಗಳನ್ನು ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ, ಇನ್ನು 12 ರಾಶಿಗಳ ದಿನದ ಒಂದು ಫಲವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷ ರಾಶಿಯವರಿಗೆ ಈ ದಿನ ನಿಮಗೆ ಹಣ ಮತ್ತು ಪ್ರೀತಿಯ ವಿಷಯದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ. ಇಂದು ಕೆಲಸದಲ್ಲಿ ನಿಮ್ಮ ಆಲೋಚನೆಗಳನ್ನು ಪ್ರಸ್ತುತಪಡಿಸಿಕೊಳ್ಳಿ. ಇಂದು ನಿಮಗೆ ಹೊಳೆಯುವ ಸಮಯ. ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಉತ್ತಮವಾಗಲಿದೆ. ಇಂದು ಪ್ರೀತಿ ಮತ್ತು ವೃತ್ತಿ ಅಥವಾ ಆರೋಗ್ಯ ಉತ್ತಮವಾಗಿರಲಿದೆ. ಈ ದಿನ ನಿಮ್ಮ ನಕಾರಾತ್ಮಕ ಒಂದು ಫಲಿತಾಂಶಗಳು ಸಕಾರಾತ್ಮಕ ಫಲಿತಾಂಶಗಳಾಗಲಿದೆ. ಒಳ್ಳೆಯ ಅವಕಾಶಗಳನ್ನು ನೀವು ಕಳೆದುಕೊಳ್ಳಬೇಡಿ. ಒಳ್ಳೆಯ ಅವಕಾಶಗಳು ನಿಮ್ಮ ಪಾಲಿಗೆ ದಿನ ಪ್ರಾಪ್ತಿಯಾಗತಕ್ಕಂಥ ದಿನ. ಹೊರಗಡೆ ತಿನ್ನುವುದನ್ನು ಆದಷ್ಟು ತಪ್ಪಿಸಿಕೊಳ್ಳಿ. ಗೃಹದಲ್ಲೇ ಒಳ್ಳೆಯ ಆಹಾರವನ್ನು ಸ್ವೀಕಾರ ಮಾಡಿಕೊಳ್ಳಿ. ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ. ಈ ದಿನ ನಿಮ್ಮ ಉದ್ಯೋಗ, ವ್ಯಾಪಾರ, ವ್ಯವಹಾರಗಳಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ, ಗೊಂದಲ, ಅಡೆತಡೆಗಳು ಬರತಕ್ಕಂಥ ದಿನ. ಎಚ್ಚರವನ್ನು ಮಾಡಿಕೊಳ್ಳಿ. ಹಾಗೂ ಈ ದಿನದ ನಿಮ್ಮ ದಾಂಪತ್ಯ ಜೀವನ ಅನ್ಯೋನ್ಯತೆಯಿಂದ ಕೂಡಿರಲಿದೆ. ಮಕ್ಕಳು ವಿದ್ಯಾಭ್ಯಾಸದಲ್ಲಿ ವಿದ್ಯೆಯಲ್ಲಿ ತೊಡಗಿಕೊಳ್ಳದೆ ಸಮಯವನ್ನು ವ್ಯರ್ಥ ಮಾಡತಕ್ಕಂಥ ದಿನ. ಇನ್ನು ಮೇಷರಾಶಿಯ ಈ ದಿನದ ನಿಮ್ಮ ಕೆಲವು ಇಷ್ಟಾರ್ಥಗಳು ನೆರವೇರುವಂಥ ಯೋಗವನ್ನು ಹೊಂದಲಿದ್ದೀರಿ. ಮೇಷರಾಶಿಯವರ ಈ ದಿನದ ರಾಜಕೀಯದ ಭವಿಷ್ಯದಲ್ಲಿ ಸಣ್ಣ ಪುಟ್ಟ ಒಂದು ಕಿರಿಕಿರಿ ತೊಂದರೆಗಳು ಬಂದು ನಿಮ್ಮ ಭವಿಷ್ಯದ ರಾಜಕೀಯಕ್ಕೆ ಸಮಸ್ಯೆಗಳಾಗಬಹುದು. ಎಚ್ಚರಿಕೆಯನ್ನು ತಂದುಕೊಳ್ಳಿ. ಗೃಹದಲ್ಲಿ ಈ ದಿನ ಶುಭ ಕಾರ್ಯಗಳನ್ನು ಮಾಡಲಿದ್ದೀರಿ. ಮನಸ್ಸಿನ ಕೆಲವು ಇಷ್ಟಾರ್ಥಗಳು ಈ ದಿನ ನೆರವೇರತಕ್ಕಂಥ ದಿನ. ಇನ್ನು ಮೇಷರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 2, ಶುಭ ಬಣ್ಣ ಪಚ್ಚೆ ಬಣ್ಣ. ಇನ್ನು ಮೇಷರಾಶಿಯವರ ಈ ದಿನದ ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ಮೇಷರಾಶಿಯವರ ಈ ದಿನದ ನಿಮ್ಮ ಎಲ್ಲ ಮನಸ್ಸಿನ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ಮೇಷರಾಶಿಯವರು ಈ ದಿನ ಭದ್ರಕಾಳಿಯ ಆರಾಧನೆ,
ದೇವಿಯ ಆರಾಧನೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಹಾಗೆ ತಪ್ಪದೆ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳುವುದರಿಂದ ಉತ್ತಮ ಶುಭ ಫಲಗಳನ್ನು ಹೊಂದಲಿದ್ದೀರಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿನ ನಿಮಗೆ ಉತ್ತಮವಾದಂತಹ ದಿನ. ಎಲ್ಲ ಕೆಲಸ ಕಾರ್ಯಗಳನ್ನು ಒಳ್ಳೆ ರೀತಿಯಲ್ಲಿ ಮಾಡಿ ಮುಗಿಸಲಿದ್ದೀರಿ. ನಿಮ್ಮ ಇಷ್ಟಾರ್ಥಗಳು ನೆರವೇರುವಂಥ ಯೋಗವನ್ನು ಹೊಂದಲಿದ್ದೀರಿ. ನಿಮ್ಮ ಪರಿಣಿತಿಯನ್ನು ಹೆಚ್ಚಿಸಲು ಕೆಲವು ಹೊಸ ಕೌಶಲ್ಯಗಳನ್ನು ಕಲಿಯಲಿದ್ದೀರಿ. ಈ ದಿನ ನಿಮಗೆ ಉತ್ತಮವಾಗಿ ಮೂಡಿಬರಲಿದೆ. ನಿಮ್ಮ ಸಂಗಾತಿಯ ಭಾವನೆಗಳು ಮತ್ತು ಆಲೋಚನೆಗಳನ್ನು ಆಲಿಸಿಕೊಳ್ಳಿ ಮತ್ತು ಅವರನ್ನು ಪ್ರಶಂಸಿಸಿಕೊಳ್ಳಿ. ಇಂದು ಆರ್ಥಿಕ ಪ್ರಗತಿ ಉಂಟಾಗುವಂಥ ಸಾಧ್ಯತೆ ಇದೆ. ನಿಮ್ಮ ಈ ದಿನಚರಿಯಲ್ಲಿ ಕೆಲವು ವ್ಯಾಯಾಮಗಳನ್ನು ಸೇರಿಸಲು ಪ್ರಯತ್ನಿಸಿಕೊಳ್ಳಿ. ಈ ದಿನ ನಿಮ್ಮ ಗೃಹದಲ್ಲಿ ಶುಭ ಕಾರ್ಯಗಳನ್ನು ಮಾಡಲು ಎಲ್ಲರೂ ಕೂತು ನಿರ್ಧಾರವನ್ನು ಮಾಡಿಕೊಳ್ಳಿ. ಒಳ್ಳೆಯ ವಿವಾಹದ ಯೋಗಗಳು ನಿಮ್ಮ ಪಾಲಿಗೆ ದಿನ ಪ್ರಾಪ್ತಿಯಾಗತಕ್ಕಂಥ ಒಂದು ಯೋಗವಿದೆ. ಹಾಗೂ ನೀವು ಮಾಡತಕ್ಕಂಥ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗರೂಕತೆ ಅವಶ್ಯಕ. ತಪ್ಪು ನಿರ್ಧಾರಗಳನ್ನು ಉದ್ಯೋಗದಲ್ಲಿ ತೆಗೆದುಕೊಳ್ಳುವುದರಿಂದ ಸಮಸ್ಯೆಗೆ ಒಳಗಾಗಲಿದ್ದೀರಿ. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಹಾಗೂ ವೃಷಭ ರಾಶಿಯವರು ಈ ದಿನ ನಿಮ್ಮ ದಾಂಪತ್ಯ ಜೀವನದಲ್ಲಿ ಐಕ್ಯಮತ್ಯವನ್ನು ಹೊಂದತಕ್ಕಂಥ ದಿನ. ಹಿಂದೆ ಇದ್ದಂಥ ಮನಸ್ತಾಪಗಳು ದೂರವಾಗಿ ನಿಮ್ಮ ದಾಂಪತ್ಯ ಜೀವನ ಈ ದಿನ ಸುಖಮಯವಾಗಲಿದೆ. ಇನ್ನು ನಿಮ್ಮ ವೃಷಭ ರಾಶಿಯವರ ಈ ದಿನದ ನಿಮ್ಮ ವಿದ್ಯಾರ್ಥಿಗಳ ಒಂದು ಜೀವನಕ್ಕೆ ವಿದ್ಯೆಯಲ್ಲಿ ನೀವು ಸಾಧನೆಯನ್ನು ಮಾಡತಕ್ಕಂಥ ದಿನ. ನಿಮ್ಮ ಒಂದು ಸಾಧನೆಯನ್ನು ಕಂಡು ಪೋಷಕರಿಗೆ ಸಂತೋಷ ಉಂಟಾಗುವಂಥ ದಿನ. ಇನ್ನು ವೃಷಭ ರಾಶಿಯವರ ದೇಹದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಣಿಸಿಕೊಳ್ಳಬಹುದು. ಆರೋಗ್ಯದ ಕಡೆಗೆ ಹೆಚ್ಚಿನ ಮುಖ್ಯ. ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ಇನ್ನು ವೃಷಭ ರಾಶಿಯವರ ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ 3, ಶುಭ ಬಣ್ಣ ಕೇಸರಿ ಬಣ್ಣ. ಇನ್ನು ವೃಷಭ ರಾಶಿಯವರ ಈ ದಿನದ ಶುಭ ದಿಕ್ಕು ನೈಋತ್ಯ ದಿಕ್ಕು. ಇನ್ನು ವೃಷಭ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಮನಸ್ಸಿನ ಇಷ್ಟಾರ್ಥಗಳ ಒಂದು ಸಿದ್ಧಿಗಾಗಿ ಮಹಾವಿಷ್ಣುವಿನ ಆರಾಧನೆ, ವಿಷ್ಣು ಸಹಸ್ರನಾಮವನ್ನು ತಪ್ಪದೆ ನೀವು ಪಾರಾಯಣ ಮಾಡಿಕೊಳ್ಳಿ. ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು 108 ಬಾರಿ ಪಠನೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮಿಥುನ ರಾಶಿಯವರಿಗೆ ಈ ದಿನ ಧನಾತ್ಮಕವಾದಂತಹ ದಿನ. ನಿಮ್ಮ ಕೆಲಸದ ಬಗ್ಗೆ ನೀವು ಪ್ರಾಮಾಣಿಕರಾಗಿರಲಿದ್ದೀರಿ. ಇದರಿಂದ ನೀವು ನಿಮ್ಮ ಹಿರಿಯರ ಗಮನವನ್ನು ಸೆಳೆಯಲು ಸಾಧ್ಯವಾಗಲಿದೆ. ಹೂಡಿಕೆಗೆ ಸಂಬಂಧಿಸಿದಂತೆ ನೀವು ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ನಿಮ್ಮ ಪ್ರೇಮದ ಜೀವನ ಈ ದಿನ ಸುಖಮಯವಾಗಿರಲಿದೆ, ಅನ್ಯೋನ್ಯತೆಯಿಂದ ಕೂಡಿರಲಿದೆ. ಈ ದಿನ ನೀವು ಪ್ರೇಮಿಗಳ ಬಗ್ಗೆ ಯಾವುದೇ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಸರಿಯಾದಂತಹ ನಿರ್ಧಾರವನ್ನು ಮಾಡಿಕೊಳ್ಳಿ. ಈ ದಿನ ನಿಮ್ಮ ಮಾತಿನ ಒಂದು ಸಣ್ಣ ತಪ್ಪಿನಿಂದಾಗಿ ಮುಂದಕ್ಕೆ ನೀವು ಪಶ್ಚಾತ್ತಾಪ ಪಡಬಹುದು. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಯಾರು ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡುತ್ತೀರೋ ಅವರು ಎಚ್ಚರಿಕೆ ಅವಶ್ಯಕ. ಈ ದಿನ ಯಾರು ಆಲ್ಕೋಹಾಲ್ ಸೇವನೆ ಹಾಗೂ ಜರ್ದ ಗುಟಕಗಳನ್ನು ಸೇವನೆ ಮಾಡತಕ್ಕಂಥವರಾಗಿದ್ದಲ್ಲಿ ನಿಮ್ಮ ಆರೋಗ್ಯದಲ್ಲಿ ದೊಡ್ಡ ಅನಾರೋಗ್ಯವನ್ನು ಹೊಂದಲಿದ್ದೀರಿ. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಮಿಥುನ ರಾಶಿಯವರ ಉದ್ಯೋಗ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಸಣ್ಣ ಪುಟ್ಟ ತಪ್ಪಿನಿಂದಾಗಿ ಉದ್ಯೋಗವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿಗೆ ಎಲ್ಲಿಯಾದರೂ ಬರುವಂಥ ಸಾಧ್ಯತೆ ಇದೆ. ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ಇನ್ನು ಈ ದಿನದ ನಿಮ್ಮ ದಾಂಪತ್ಯ ಜೀವನ ಅನ್ಯೋನ್ಯತೆಯಿಂದ ಕೂಡಿರತಕ್ಕಂಥ ದಿನ. ಯಾವುದಾದರೂ ಸಣ್ಣ ಪುಟ್ಟ ಒಂದು ಮನಸ್ತಾಪಗಳು ಬರಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ಮಾಡಿದಲ್ಲಿ ಯಾವುದೇ ವಿಪತ್ತುಗಳಿಲ್ಲದೆ ಇರತಕ್ಕಂತಹ ಒಂದು ಯೋಗವನ್ನು ಹೊಂದಲಿದ್ದೀರಿ. ಹಾಗೂ ವಿದ್ಯಾರ್ಥಿಗಳು ಇದರ ವಿದ್ಯೆಯಲ್ಲಿ ತುಂಬನೇ ಸಮಯವನ್ನು ವ್ಯರ್ಥ ಮಾಡತಕ್ಕಂಥ ದಿನ. ಇನ್ನು ಮಿಥುನ ರಾಶಿಯವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡುಬರುವಂಥ ಸಾಧ್ಯತೆ ಇದೆ. ನಿರ್ಲಕ್ಷ್ಯ ಮಾಡದೆ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಇನ್ನು ಮಿಥುನ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 7, ಶುಭ ಬಣ್ಣ ಕಂದು ಬಣ್ಣ. ಇನ್ನು ಮಿಥುನ ರಾಶಿಯವರ ಈ ದಿನದ ನಿಮ್ಮ ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ಮಿಥುನ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಮನಸ್ಸಿನ ಅಭೀಷ್ಟಗಳ ಸಿದ್ಧಿಗಾಗಿ ಮಿಥುನ ರಾಶಿಯವರು ಈ ದಿನ ಭೈರವನ ಆರಾಧನೆ, ರುದ್ರದೇವರ ಪ್ರಾರ್ಥನೆ ಹಾಗೂ ರುದ್ರಾಭಿಷೇಕವನ್ನು ಈಶ್ವರ ದೇವರಿಗೆ ತಪ್ಪದೆ ಸಮರ್ಪಣೆ ಮಾಡಿಕೊಳ್ಳಿ. ಇನ್ನು ಕರ್ಕಾಟಕ ರಾಶಿಯವರಿಗೆ ಇಂದು ಜನರು ರಾಜಕೀಯಕ್ಕೆ ನೀವು ಬಲಿಯಾಗಲಿದ್ದೀರಿ. ನಿಮ್ಮ ಒಂದು ಜಾಗರೂಕತೆಯನ್ನು ನೀವು ಮಾಡಿಕೊಳ್ಳಿ. ನಿಮ್ಮ ಒಂದು ವ್ಯವಹಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ರೀತಿಯಾದಂತಹ ತೊಂದರೆಗಳು ಸಮಸ್ಯೆಗಳಾಗಬಹುದು.
ಜಾಗರೂಕತೆಯಿಂದ ಇರಿ. ನಿಮ್ಮ ಕನಸುಗಳನ್ನು ನನಸಾಗಿಸಲು ಇಂದು ನೀವು ವಿಶೇಷ ಅವಕಾಶವನ್ನು ಪಡೆಯತಕ್ಕಂಥ ದಿನ. ಮಹಿಳೆಯರು ಈ ದಿನ ನಿಮ್ಮ ಅಡುಗೆ ಮನೆಯಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ಸಮಸ್ಯೆಯನ್ನು ಒಳಗಾಗಲಿದ್ದೀರಿ. ಅಡುಗೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಜಾಗರೂಕತೆಯಿಂದ ಮಾಡಿ. ಸಣ್ಣ ಪುಟ್ಟ ಸಮಸ್ಯೆಯಿಂದಾಗಿ ದೊಡ್ಡ ಅನಾಹುತವಾಗಬಹುದು. ಎಚ್ಚರಿಕೆಯಿಂದ ಇರಿ. ಈ ದಿನ ನಿಮ್ಮ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಅನ್ಯೋನ್ಯತೆಯನ್ನು ಹೊಂದತಕ್ಕಂಥ ದಿನ. ಇಂದು ನೀವು ಪ್ರೇಮದ ಜೀವನದಲ್ಲಿ ಯಾವುದೇ ದೊಡ್ಡ ಸಮಸ್ಯೆಗಳಾಗಬಹುದು. ಜಾಗರೂಕತೆಯಿಂದ ಇರಿ. ಈ ದಿನ ನಿಮ್ಮ ದೇಹದಲ್ಲಿರತಕ್ಕಂಥ ಹಿಂದೆ ಇದ್ದಂಥ ಅನಾರೋಗ್ಯಗಳು ಸ್ವಲ್ಪ ಮಟ್ಟಿಗೆ ಉಲ್ಬಣವಾಗಬಹುದು. ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡದೇ ಇರಿ. ಹಾಗೂ ಮಾಡತಕ್ಕಂಥ ಉದ್ಯೋಗ, ವ್ಯಾಪಾರ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಯೋಗ ಭಾಗ್ಯಗಳನ್ನು ಹೊಂದಲು ದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ. ಇನ್ನು ಕರ್ಕಾಟಕ ರಾಶಿಯವರ ದಾಂಪತ್ಯ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಕೂಡಬಹುದು. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಹಾಗೂ ವಿದ್ಯಾರ್ಥಿಗಳು ಈ ದಿನ ವಿದ್ಯೆಯಲ್ಲಿ ತೊಡಗಿಕೊಳ್ಳದೆ ಸಮಯವನ್ನು ಸರಿಯಾಗಿ ಪಾಲನೆ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳು ಈ ದಿನ ವಿದ್ಯೆಯಲ್ಲಿ ಹಿನ್ನಡೆಯನ್ನು ಹೊಂದುವಂಥ ದಿನ. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ನಿಮ್ಮ ಗ್ರಹದಲ್ಲಿ ನಿಮ್ಮ ಹಿರಿಯರ ಆರೋಗ್ಯದ ಬಗ್ಗೆ ಜಾಗರೂಕತೆಯಿಂದ ಇರಿ. ಅವರ ಆರೋಗ್ಯದಲ್ಲಿ ದಿನ ಹಠಾತ್ ಆಗಿ ಅನಾರೋಗ್ಯಗಳು ಸಂಭವಿಸುವಂಥ ಸಾಧ್ಯತೆ ಇದೆ. ಸರಿಯಾದ ಸಮಯಕ್ಕೆ ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಪಚ್ಚೆ ಬಣ್ಣ. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಮನಸ್ಸಿನ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ಈ ದಿನ ಸುಬ್ರಹ್ಮಣ್ಯನ ಆರಾಧನೆ ಹಾಗೂ ನಾಗದೇವರ ಪ್ರಾರ್ಥನೆ, ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳುವುದರಿಂದ ಈ ದಿನ ಕರ್ಕಾಟಕ ರಾಶಿಯವರಿಗೆ ನಿಮಗೆ ಶುಭ ಫಲಗಳು ದೊರೆಯಲಿದೆ. ಸಿಂಹ ರಾಶಿಯವರಿಗೆ ಈ ದಿನ ನಿಮ್ಮ ವೃತ್ತಿಪರ ಕಾರ್ಯಕ್ಷಮತೆಗೆ ಸಂಬಂಧಿಸಿದಂತೆ ನೀವು ಒತ್ತಡವಿಲ್ಲದೆ ದಿನ ಕಳೆಯುವಂಥ ದಿನ. ಮುಂದಿನ ದಿನಗಳಿಗಾಗಿ ನೀವು ಹಣ ಉಳಿಸಬೇಕಾಗಿ ಬರಲಿದೆ. ಆರೋಗ್ಯಕರ ಆಹಾರವನ್ನು ತೆಗೆದುಕೊಳ್ಳಿ. ನೀವು ಅನಗತ್ಯ ವಾದಗಳನ್ನು ಸಹ ತಪ್ಪಿಸಿಕೊಳ್ಳತಕ್ಕಂಥದ್ದು ಉತ್ತಮ. ಒಂಟಿ ಜನರು ಇಂದು ತಮ್ಮ ಜೀವನದಲ್ಲಿ ವಿಶೇಷ ವ್ಯಕ್ತಿ ಯಾರಾದರೂ ಬರುವಂಥ ದಿನ ಎಂದು ನೀವು ನಿರೀಕ್ಷಿಸಬಹುದು. ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಸಹಿತ ಕೂಡಿ ಬರತಕ್ಕಂಥ ದಿನವಾಗಿರಲಿದೆ. ಎಚ್ಚರಿಕೆ ಅವಶ್ಯಕ. ಇನ್ನು ಸಿಂಹರಾಶಿಯವರ ಉದ್ಯೋಗ, ವ್ಯಾಪಾರ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಯೋಗ ಭಾಗ್ಯಗಳನ್ನು ಹೊಂದಲಿದ್ದೀರಿ. ಉದ್ಯೋಗ ಕ್ಷೇತ್ರದಲ್ಲಿ ಮೇಲಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ದೊರಕುವಂಥ ದಿನ. ನಿಮ್ಮ ಉದ್ಯೋಗದಲ್ಲಿ ಬಡ್ತಿ ದೊರಕುವಂಥ ದಿನ. ಇನ್ನು ಸಿಂಹರಾಶಿಯವರ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವು ಈ ದಿನ ಹದಗೆಡಬಹುದು. ಆರೋಗ್ಯದ ಕಡೆಗೆ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಈ ದಿನದ ನಿಮ್ಮ ದಾಂಪತ್ಯ ಜೀವನ ಅನ್ಯೋನ್ಯತೆಯಿಂದ ಪ್ರೀತಿ ವಿಶ್ವಾಸದಿಂದ ಕೂಡಿರಲಿದೆ. ಪತ್ನಿಯ ಒಂದು ಮನಸ್ಸಿನ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಿ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಂಹರಾಶಿಯ ಸ್ತ್ರೀಯರಿಗೆ ಸಣ್ಣ ಪುಟ್ಟ ಒಂದು ಆಪಾದನೆಗಳು ನಿಮ್ಮ ಮೇಲೆ ಬರತಕ್ಕಂಥ ದಿನ. ನೀವು ಗೃಹದಲ್ಲಿ ಹಾಗೂ ಹೊರಗಿನ ನಿಮ್ಮ ವ್ಯಾಪಾರ ವ್ಯವಹಾರ ಕ್ಷೇತ್ರಗಳಲ್ಲಿ, ಹೊರಗಿನ ಜೀವನದಲ್ಲಿ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಸಣ್ಣ ತಪ್ಪಿನಿಂದಾಗಿ ಸ್ತ್ರೀಯರು ದೊಡ್ಡ ಒಂದು ಸಮಸ್ಯೆಗೆ ಒಳಗಾಗಲಿದ್ದೀರಿ. ಎಚ್ಚರಿಕೆ ಅವಶ್ಯಕ. ಈ ದಿನದ ನಿಮ್ಮ ಸಿಂಹರಾಶಿಯವರ ಕೃಷಿಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳೆದಂಥ ಬೆಳೆಗಳಿಂದ ನಿಮಗೆ ಈ ದಿನ ಅತಿಯಾದಂಥ ಲಾಭ ಉಂಟಾಗುವಂಥ ದಿನ. ಕೃಷಿಯಲ್ಲಿ ನಿಮಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗಲಿದೆ. ಈ ದಿನದ ಸಿಂಹರಾಶಿಯವರ ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ಸಣ್ಣ ಪುಟ್ಟ ವಿಪತ್ತುಗಳು ಬರಬಹುದು. ಎಚ್ಚರಿಕೆಯಿಂದ ವಾಹನವನ್ನು ಚಾಲನೆ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಕ್ರೀಡೆಗೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳನ್ನು ಹೊಂದಲಿದ್ದೀರಿ. ಒಳ್ಳೆಯ ವಿವಾಹದ ಯೋಗ ಭಾಗ್ಯಗಳು ಸಹಿತ ಸಿಂಹರಾಶಿಯವರಿಗೆ ಈ ದಿನ ಕೂಡಿ ಬರತಕ್ಕಂಥ ದಿನ. ಇನ್ನು ಸಿಂಹರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಕೇಸರಿ ಬಣ್ಣ. ಇನ್ನು ಸಿಂಹರಾಶಿಯವರ ಈ ದಿನದ ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ಸಿಂಹರಾಶಿಯವರ ಈ ದಿನದ ನಿಮ್ಮ ಎಲ್ಲ ಮನಸ್ಸಿನ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ದಿನ ನಾಗದೇವರ ಆರಾಧನೆ, ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಇನ್ನು ಕನ್ಯಾ ರಾಶಿಯವರಿಗೆ ಇಂದು ನಿಮ್ಮ ಪ್ರೀತಿಯ ಜೀವನವು ಸಂತೋಷದಿಂದ ಕೂಡಿರುವಂಥ ದಿನ. ವಿವಿಧ ಮೂಲಗಳಿಂದ ಬೇರೆ ಬೇರೆ ರೀತಿಯಿಂದ ನಿಮಗೆ ಹಣ ಬರುವಂಥ ಸಾಧ್ಯತೆ ಇದೆ. ವ್ಯಾಪಾರಸ್ಥರು ಇಂದು ಗ್ರಾಹಕರಿಂದ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ಪಡೆಯುವಂಥ ದಿನ. ಆರೋಗ್ಯಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥ ದಿನ.
ಆದ್ದರಿಂದ ನಿಮ್ಮ ಆರೋಗ್ಯಕ್ಕೆ ಹೆಚ್ಚಿನ ಗಮನವನ್ನು ಕೊಡಿ. ಮನೆಯಲ್ಲಿ ತಯಾರಿಸಿದ ಆರೋಗ್ಯಕರ ಮತ್ತು ಪೌಷ್ಟಿಕ ಆಹಾರವು ಉತ್ತಮವಾಗಿರಲಿದೆ. ಈ ದಿನ ನಿಮ್ಮ ಕನ್ಯಾ ರಾಶಿಯವರ ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಯೋಗ ಭಾಗ್ಯಗಳನ್ನು ಹೊಂದಲಿದ್ದೀರಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಜಾಗರೂಕತೆ ಅವಶ್ಯಕ. ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳತಕ್ಕಂಥ ದಿನ. ಕೃಷಿಕರಿಗೆ ಈ ದಿನ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಕನ್ಯಾ ರಾಶಿಯವರ ಪ್ರಯಾಣದ ಜೀವನ ಈ ದಿನ ಸುಖಮಯವಾಗಿರಲಿದೆ. ಹಾಗೂ ರಾಜಕೀಯದ ವ್ಯಕ್ತಿಗಳಿಗೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬಂದು ರಾಜಕೀಯದ ವೃತ್ತಿ ಜೀವನದಲ್ಲಿ ದೊಡ್ಡ ಸಾಧನೆಯನ್ನು ಮಾಡುವಂಥ ಯೋಗವನ್ನು ಹೊಂದಲಿದ್ದೀರಿ. ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಹಿನ್ನಡೆಯಾಗುವಂಥ ದಿನ. ಇನ್ನು ಕನ್ಯಾ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು ಬಣ್ಣ. ಇನ್ನು ಕನ್ಯಾ ರಾಶಿಯವರ ಈ ದಿನದ ಶುಭ ದಿಕ್ಕು ನೈಋತ್ಯ ದಿಕ್ಕು. ಇನ್ನು ಕನ್ಯಾ ರಾಶಿಯವರ ಈ ದಿನದ ನಿಮ್ಮ ಮನಸ್ಸಿನ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಗಣಪತಿ ದೇವರ ಆರಾಧನೆ, ಗಣಪತಿ ದೇವರಿಗೆ ದೂರ್ವೆ ಮತ್ತು ಮೋದಕವನ್ನು ಸಮರ್ಪಣೆ ಮಾಡಿಕೊಳ್ಳಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಇಂದು ಸ್ವಲ್ಪ ಒತ್ತಡವನ್ನು ಉಂಟು ಮಾಡುವಂಥ ದಿನವಾಗಿರಲಿದೆ. ನೀವು ವಾಹನ ಚಾಲನೆ ಮಾಡುವಂಥ ಸಮಯದಲ್ಲಿ ಈ ದಿನ ತುಂಬ ಜಾಗರೂಕತೆ ಅವಶ್ಯಕ. ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವಂಥ ಒಂದು ಯೋಗವನ್ನು ಹೊಂದಲಿದ್ದೀರಿ. ಇಂದು ಸಂಬಂಧಗಳಲ್ಲಿ ಪ್ರೀತಿ ಮತ್ತು ವಿಶ್ವಾಸವನ್ನು ಹೆಚ್ಚಿಸುವಂಥ ದಿನ. ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿಗತಿಯು ಬಲವಾಗಿರಲಿದೆ. ಹಣಕ್ಕೆ ಸಂಬಂಧಿಸಿದಂತೆ ದೀರ್ಘಕಾಲದ ವಿವಾದಗಳಿಂದ ಈ ದಿನ ನೀವು ಪರಿಹಾರವನ್ನು ಪಡೆಯಲಿದ್ದೀರಿ. ಮನೆಯಲ್ಲಿ ಒಳ್ಳೆಯ ಶುಭ ಕಾರ್ಯಗಳನ್ನು ಆಯೋಜಿಸುವಂಥ ದಿನ. ಇದರಿಂದಾಗಿ ನಿಮ್ಮ ಕುಟುಂಬ ಜೀವನ ಈ ದಿನ ಸಂತೋಷಮಯವಾಗಿರಲಿದೆ ಮತ್ತು ಒಳ್ಳೆಯ ಯೋಗ ಭಾಗ್ಯಗಳನ್ನು ಹೊಂದತಕ್ಕಂಥ ದಿನ. ಇನ್ನು ತುಲಾರಾಶಿಯವರ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಲಾಭವನ್ನು ಹೊಂದತಕ್ಕಂಥ ದಿನ. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಕೃಷಿಕರಿಗೆ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಬೆಳೆದಂಥ ಬೆಳೆಗಳಿಂದ ಲಾಭಗಳು ಪ್ರಾಪ್ತಿಯಾಗಲಿದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನಸ್ಸು ಈ ದಿನ ಸಂತೋಷದಿಂದ ಇರಲಿದೆ. ನಿಮಗೆ ಬಾಕಿರತಕ್ಕಂಥ ಹಣವು ಕೈ ಸೇರುವಂಥ ಯೋಗವನ್ನು ಹೊಂದಲಿದ್ದೀರಿ. ರಾಜಕೀಯದ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿನ ಹಿನ್ನಡೆಯಾಗಬಹುದು. ಪ್ರಯಾಣದಲ್ಲಿ ಎಚ್ಚರಿಕೆ ಅವಶ್ಯಕ. ಹಾಗೂ ಪ್ರೇಮಿಗಳು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳತಕ್ಕಂಥ ದಿನ. ವಿವಾಹಕ್ಕೆ ಸಂಬಂಧಪಟ್ಟಂತೆ ವಿಳಂಬಗಳಾಗುವಂಥ ದಿನ. ದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ. ಇನ್ನು ತುಲಾರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಕಂದು ಬಣ್ಣ. ಇನ್ನು ತುಲಾರಾಶಿಯವರ ಈ ದಿನದ ಶುಭ ದಿಕ್ಕು ದಕ್ಷಿಣ ದಿಕ್ಕು. ಇನ್ನು ತುಲಾರಾಶಿಯವರ ಈ ದಿನದ ನಿಮ್ಮ ಎಲ್ಲ ಮನಸ್ಸಿನ ಇಷ್ಟಾರ್ಥಗಳ ಸಿದ್ಧಿಗಾಗಿ ಬಡವರಿಗೆ ಅನ್ನದಾನ, ವಸ್ತ್ರದಾನಗಳನ್ನು ಮಾಡಿಕೊಳ್ಳಿ. ಹಾಗೂ ದೇವರ ಸ್ಮರಣೆಯನ್ನು ತಪ್ಪದೆ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ಜೀವನದಲ್ಲಿ ಸಣ್ಣ ಪುಟ್ಟ ಸವಾಲುಗಳು ಎದುರಾಗಲಿದೆ. ಕೆಲಸ ಮತ್ತು ವೈಯಕ್ತಿಕ ಬದುಕಿನ ನಡುವೆ ಸಮತೋಲನ ಕಾಯ್ದುಕೊಂಡು ಮುನ್ನಡೆಯುವಂಥ ದಿನ. ವ್ಯಾಪಾರಸ್ಥರು ಯಾವುದೇ ತೊಂದರೆ ಇಲ್ಲದೆ ಹೆಚ್ಚಿನ ಹಣವನ್ನು ಪಡೆಯುವಂಥ ದಿನ. ಇಂದು ವಾದಕ್ಕೆ ಯಾರೊಂದಿಗೂ ಇಳಿಯದೇ ಇರತಕ್ಕಂಥದ್ದು ಉತ್ತಮ. ಮನಸ್ತಾಪಕ್ಕೆ ಕಾರಣವಾಗಬಹುದು, ಜಗಳಗಳಿಗೆ ಕಾರಣವಾಗಬಹುದು. ಪ್ರೇಮ ಸಂಬಂಧಗಳಲ್ಲಿ ಕೆಲವು ಜನರು ತಮ್ಮ ಪೋಷಕರ ಬೆಂಬಲವನ್ನು ಸಹ ಈ ದಿನ ನೀವು ಪಡೆದುಕೊಳ್ಳಲಿದ್ದೀರಿ. ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡುವಂಥ ದಿನ. ನ್ಯಾಯಾಲಯದ ಪ್ರಕರಣದಲ್ಲಿ ಈ ದಿನ ನಮಗೆ ಜಯ ದೊರಕುವಂಥ ದಿನ. ಈ ದಿನ ಎಲ್ಲ ಕೆಲಸ ಕಾರ್ಯಗಳು ಒಳ್ಳೆಯ ಸೌಕರ್ಯಗಳಿಂದ ಕೂಡಿರಲಿದೆ. ಈ ದಿನ ಒಳ್ಳೆಯ ಐಷಾರಾಮಿ ಜೀವನವನ್ನು ನಡೆಸುವಂಥ ದಿನ. ಇನ್ನು ವೃಶ್ಚಿಕ ರಾಶಿಯವರ ನಿಮ್ಮ ವ್ಯಾಪಾರ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಯೋಗಗಳನ್ನು ಹೊಂದಲಿದ್ದೀರಿ. ಬರುವಂತಹ ವಿಘ್ನಗಳನ್ನು ದೂರ ಮಾಡಿಕೊಳ್ಳತಕ್ಕಂಥ ದಿನ. ದಾಂಪತ್ಯ ಜೀವನ ಅನ್ಯೋನ್ಯತೆಯಿಂದ ಕೂಡಿರಲಿದೆ. ಹಾಗೂ ಸ್ತ್ರೀಯರಿಗೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬಂದು ಸಾಧನೆಯನ್ನು ಮಾಡತಕ್ಕಂಥ ದಿನ. ಕೃಷಿಕರಿಗೆ ಬೆಳೆದಂಥ ಬೆಳೆಗಳಿಂದ ನಷ್ಟಗಳು ಉಂಟಾಗಲಿದೆ. ಕೃಷಿಕರು ಜಾಗರೂಕತೆಯನ್ನು ತಂದುಕೊಳ್ಳಿ. ಪ್ರಯಾಣದ ವಿಚಾರದಲ್ಲಿ ಶುಭ ಯೋಗ ಭಾಗ್ಯಗಳನ್ನು ಹೊಂದಲಿದ್ದೀರಿ. ಹಾಗೂ ವಿವಾಹಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ನಂಟಸ್ತಿಕೆಗಳು ಕೂಡಿ ಬರತಕ್ಕಂಥ ದಿನ. ಕ್ರೀಡಾ ವಿಚಾರವಾಗಿ ಶುಭ ಸುದ್ದಿಗಳನ್ನು ಕೇಳುವಂಥ ದಿನ. ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ 3, ಶುಭ ಬಣ್ಣ ಕೇಸರಿ ಬಣ್ಣ. ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ಶುಭ ದಿಕ್ಕು ಪೂರ್ವ ದಿಕ್ಕು.
ಇನ್ನು ವೃಶ್ಚಿಕ ರಾಶಿಯವರ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ದಿನ ಶ್ರೀ ಕೃಷ್ಣನ ಆರಾಧನೆ, ಕೃಷ್ಣದೇವರ ಪ್ರಾರ್ಥನೆ, ಪೂಜಾದಿಗಳನ್ನು, ಅರ್ಚನಾದಿಗಳನ್ನು ಮಾಡಿಸಿಕೊಳ್ಳಿ. ಇನ್ನು ಧನುಸು ರಾಶಿ. ಇಂದು ತರಾತುರಿಯಲ್ಲಿ ಧನುಸು ರಾಶಿಯವರು ತೆಗೆದುಕೊಳ್ಳುವ ನಿರ್ಧಾರಗಳು ದುಬಾರಿಯಾಗಬಹುದು. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇಂದು ಉತ್ತಮವಾದಂತಹ ದಿನವಾಗಿರಲಿದೆ. ನಿಮ್ಮ ಮಾತಿನ ಮೇಲೆ ಆದಷ್ಟು ಹಿಡಿತವನ್ನು ಮಾಡಿಕೊಳ್ಳಿ. ಅತಿಯಾದ ಕೋಪವನ್ನು ತಪ್ಪಿಸಿಕೊಳ್ಳಿ. ಶಾಂತವಾದ ಮನಸ್ಸಿನಿಂದ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಪಾಲುದಾರಿಕೆ ವ್ಯವಹಾರದಲ್ಲಿ ಯಾರನ್ನು ಕುರುಡಾಗಿ ನಂಬಬೇಡಿ. ಇಂದು ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಧನುಸು ರಾಶಿಯವರಿಗೆ ಒಳ್ಳೆಯ ಯೋಗವನ್ನು ಹೊಂದುವಂಥ ದಿನ. ವಿವಾದಗಳಿಂದ ಮುಕ್ತಿ ದೊರೆಯುವಂಥ ದಿನ. ಸಂಪತ್ತಿನ ಯೋಗಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಹೊಸ ಮಾರ್ಗಗಳು ನಿಮಗೆ ಸೃಷ್ಟಿಯಾಗಲಿದೆ. ಇನ್ನು ಧನುಸು ರಾಶಿಯವರ ಈ ದಿನದ ನಿಮ್ಮ ಒಂದು ಉದ್ಯೋಗ, ವ್ಯಾಪಾರ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ದಿನ ನಿಮ್ಮ ಉದ್ಯೋಗದಲ್ಲಿ ಒಳ್ಳೆಯ ಯೋಗಗಳು ಕೂಡಿ ಬರಲಿದೆ. ನಿಮ್ಮ ಆತ್ಮ ಸ್ನೇಹಿತರಿಂದ ಉದ್ಯೋಗದಲ್ಲಿ ಒಳ್ಳೆಯ ಒಂದು ಸಹಕಾರ ದೊರೆಯುವಂಥ ದಿನ. ಹಾಗೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೊಟ್ಟೆಗೆ ಮತ್ತು ತಲೆಗೆ ಸಂಬಂಧಿಸಿದಂಥ ಅನಾರೋಗ್ಯಗಳು ನಿಮ್ಮನ್ನು ಕಾಡಲಿದೆ. ಆರೋಗ್ಯದಲ್ಲಿ ಎಚ್ಚರಿಕೆ ಅವಶ್ಯಕ. ದಾಂಪತ್ಯ ಜೀವನ ಅನ್ಯೋನ್ಯತೆಯಿಂದ ಕೂಡಿರಲಿದೆ. ಯಾವುದಾದರೂ ಮನಸ್ತಾಪಗಳು ಬಂದಲ್ಲಿ ಆದಷ್ಟು ಐಕ್ಯಮತ್ಯವನ್ನು ಕಾಪಾಡಿಕೊಳ್ಳಿ. ಮತ್ತು ವಿದ್ಯೆಗೆ ಸಂಬಂಧಪಟ್ಟಂತೆ ಮಕ್ಕಳು ವಿದ್ಯೆಯಲ್ಲಿ ತೊಡಗಿಕೊಳ್ಳದೆ ಸಮಯವನ್ನು ವ್ಯರ್ಥ ಮಾಡ್ತಕ್ಕಂಥ ದಿನ. ಕೃಷಿಕರಿಗೆ ಈ ದಿನ ನಷ್ಟ ಹೊಂದಲಿದ್ದೀರಿ. ಬೆಳೆದಂಥ ಬೆಳೆಗಳು ನಿಮಗೆ ನಷ್ಟವಾಗಿ ಹೋಗಲಿದೆ. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಿಗೂ ಸಾಲವನ್ನು ನೀಡಬೇಡಿ. ಕೊಟ್ಟಂತಹ ಸಾಲಗಳು ನಿಮಗೆ ಪುನಃ ಹಿಂತಿರುಗಿ ಬರದೇ ಇರತಕ್ಕಂಥದ್ದು ದುಃಖಕ್ಕೆ ಕಾರಣವಾಗಲಿದೆ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಕ್ರೀಡಾ ವಿಚಾರದಲ್ಲಿ ಸಾಧನೆಯನ್ನು ಮಾಡತಕ್ಕಂಥ ದಿನ. ಇನ್ನು ಧನುಸ್ಸು ರಾಶಿಯವರ ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ 5, ಶುಭ ಬಣ್ಣ ಬಿಳಿಯ ಬಣ್ಣ. ಇನ್ನು ಧನುಸ್ಸು ರಾಶಿಯವರ ಈ ದಿನದ ಶುಭ ದಿಕ್ಕು ನೈಋತ್ಯ ದಿಕ್ಕು. ಇನ್ನು ಧನುಸ್ಸು ರಾಶಿಯವರ ಮನಸ್ಸಿನ ಎಲ್ಲ ಇಷ್ಟಾರ್ಥಗಳ ಒಂದು ಸಿದ್ಧಿಗಾಗಿ ಧನುಸ್ಸು ರಾಶಿಯವರು ದುರ್ಗೆಯ ಆರಾಧನೆ, ಸಪ್ತಶತಿ ಪಾರಾಯಣವನ್ನು ಮಾಡಿಸಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಒಳ್ಳೆಯ ಅವಕಾಶಗಳು ಮತ್ತು ಬದಲಾವಣೆಗಳಿಂದ ನೀವು ಯೋಗ ಭಾಗ್ಯಗಳನ್ನು ಹೊಂದಲಿದ್ದೀರಿ. ನಿಮ್ಮ ಹೆಚ್ಚಿನ ಶಕ್ತಿಯನ್ನು ಬುದ್ಧಿವಂತಿಕೆಯಿಂದ ಬಳಸಿಕೊಳ್ಳಿ. ಸ್ನೇಹಿತರೊಬ್ಬರು ಇಂದು ಉತ್ತೇಜಕ ವ್ಯವಹಾರ ಪ್ರಸ್ತಾಪವನ್ನು ನಿಮ್ಮಲ್ಲಿ ಪ್ರಸ್ತುತಪಡಿಸಬಹುದು. ಪ್ರೀತಿಯ ಜೀವನವು ಇಂದು ಏರಿಳಿತಗಳಿಂದ ಕೂಡಿರಲಿದೆ. ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು. ಎಚ್ಚರಿಕೆ ಅವಶ್ಯಕ. ಸಮತೋಲಿತ ಆಹಾರ ಮತ್ತು ವ್ಯಾಯಾಮವನ್ನು ಅಳವಡಿಸಿಕೊಳ್ಳಿ. ಸದೃಢ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ತುಂಬ ಸಹಾಯವಾಗಲಿದೆ. ನಿಮ್ಮ ಕಾರ್ಯಕ್ಷಮತೆಯ ಮೇಲೂ ಪರಿಣಾಮ ಬೀರುವಂಥ ದಿನ. ಹಣಕಾಸಿನ ವಿಷಯಗಳಲ್ಲಿ ತುಂಬ ಜಾಗರೂಕರಾಗಿರಿ. ಸಹೋದರ ಮತ್ತು ಸಹೋದರಿಯ ಒಂದು ನಡುವೆ ವೈಯಕ್ತಿಕವಾಗಿ ಮನಸ್ತಾಪಗಳು ಬರಬಹುದು. ಹಣದ ವಿಚಾರವಾಗಿ ಮನಸ್ತಾಪಗಳಾಗಬಹುದು. ಆದಷ್ಟು ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಮತ್ತು ನೀವು ಮಾಡುವಂತಹ ಕೆಲಸದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರತಕ್ಕಂಥ ದಿನ. ಎಚ್ಚರಿಕೆ ಅವಶ್ಯಕ. ಇನ್ನು ನಿಮ್ಮ ಆರೋಗ್ಯದಲ್ಲಿ ಯೋಗ ಭಾಗ್ಯಗಳಿಂದಾಗಿ ಹಿಂದೆ ಇದ್ದಂಥ ಅನಾರೋಗ್ಯಗಳು ಸ್ವಲ್ಪ ಮಟ್ಟಿಗೆ ನಿವಾರಣೆಯಾಗಿ ಆರೋಗ್ಯ ಸುಧಾರಿಸಿಕೊಳ್ಳಲಿದೆ. ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಿ. ದಾಂಪತ್ಯ ಜೀವನ ಅನ್ಯೋನ್ಯತೆಯಿಂದ ಕೂಡಿರತಕ್ಕಂಥ ದಿನ. ಹಣಕಾಸಿನ ವಿಚಾರದಲ್ಲಿ ನಿರ್ಲಕ್ಷ್ಯ ಬೇಡ. ನಿಮಗೆ ಬರಲು ಬಾಕಿ ಇರುವಂಥ ಹಣವು ಈ ದಿನ ಬರದೇ ಇರತಕ್ಕಂಥದ್ದು ಸ್ವಲ್ಪ ದುಃಖಕ್ಕೆ ಕಾರಣವಾಗಬಹುದು. ಈ ದಿನದ ನಿಮ್ಮ ಮಕರ ರಾಶಿಯವರ ಪ್ರಯಾಣ ದೂರದ ಊರಿನ ಪ್ರಯಾಣ ಮಾಡಬೇಕಾಗಿ ಬರಲಿದೆ. ಪ್ರಯಾಣದಲ್ಲಿ ಸುಖವನ್ನು ಹೊಂದಲಿದ್ದೀರಿ. ಪ್ರಯಾಣದಿಂದಾಗಿ ಯೋಗ ಭಾಗ್ಯಗಳನ್ನು ಹೊಂದತಕ್ಕಂಥ ದಿನ. ಇನ್ನು ಮಕರ ರಾಶಿಯವರ ಈ ದಿನದ ನಿಮ್ಮ ವಿವಾಹಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ನಂಟಸ್ತಿಕೆಗಳು ಕೂಡಿ ಬರದೇ ಇರತಕ್ಕಂಥದ್ದು ವಿವಾಹದ ಸಂಬಂಧವಾಗಿ ದುಃಖಕ್ಕೆ ಮೂಲ ಕಾರಣವಾಗಲಿದೆ. ಮತ್ತು ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರೀಡೆಯಲ್ಲಿ ಹಿನ್ನಡೆಯನ್ನು ಅನುಭವಿಸುವಂಥ ದಿನ. ಕೆಲಸ ಕಾರ್ಯಗಳು ಹಿನ್ನಡೆಯಾಗಬಹುದು. ಎಚ್ಚರಿಕೆ ಅವಶ್ಯಕ. ಇನ್ನು ಮಕರ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ಕೆಂಪು ಬಣ್ಣ. ಇನ್ನು ಮಕರ ರಾಶಿಯವರ ಈ ದಿನದ ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ಮಕರ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಮಕರ ರಾಶಿಯವರು ಈ ದಿನ ನಾಗದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಮತ್ತು ನಿಮ್ಮ ಇಷ್ಟ ದೇವರ ಮತ್ತು ಕುಲದೇವರನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಕುಂಭರಾಶಿ. ಕುಂಭ ರಾಶಿಯವರಿಗೆ ಈ ದಿನ ಜವಾಬ್ದಾರಿಗಳು ಹೆಚ್ಚಾಗಲಿದೆ. ಆರ್ಥಿಕ ಲಾಭಕ್ಕಾಗಿ ಹೊಸ ಅವಕಾಶಗಳು ಕೂಡಿ ಬರಲಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ
ಬಹಳ ಜಾಗರೂಕರಾಗಿರಿ. ಹಣಕಾಸಿನ ವಿಷಯಗಳಲ್ಲಿ ಯಾರನ್ನೂ ಕುರುಡಾಗಿ ನಂಬಬೇಡಿ. ಈ ದಿನ ನೀವು ಆರ್ಥಿಕವಾಗಿ ಒಂದು ಸಂಕಷ್ಟಕ್ಕೆ ಗುರಿಯಾಗಲಿದ್ದೀರಿ. ಹೊಸ ಹೂಡಿಕೆಯ ಅವಕಾಶಗಳ ಮೇಲೆ ತುಂಬ ಕಣ್ಣಿಡಿ. ಹೂಡಿಕೆ ನಿರ್ಧಾರಗಳನ್ನು ಬಹಳ ಚಿಂತನಶೀಲವಾಗಿ ತೆಗೆದುಕೊಳ್ಳಿ. ಈ ದಿನ ಕುಟುಂಬದವರೊಂದಿಗೆ ಹೊರಗೆ ಹೋಗುವಂಥ ಒಂದು ಯೋಗವಿದೆ. ಹಣವು ತುಂಬ ಖರ್ಚಾಗುವಂಥ ದಿನ. ಆತುರದ ಖರೀದಿಗಳನ್ನು ಮಾಡುವುದನ್ನು ಆದಷ್ಟು ತಪ್ಪಿಸಿಕೊಳ್ಳಿ. ಆರೋಗ್ಯಕರ ಆಹಾರವನ್ನು ಸೇವಿಸಿಕೊಳ್ಳಿ. ಸಾಕಷ್ಟು ನಿದ್ದೆಯನ್ನು ಮಾಡಿ ಆರೋಗ್ಯದ ಕಡೆಗೆ ಎಚ್ಚರಿಕೆಯನ್ನು ತಂದುಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಕುಂಭರಾಶಿಯವರ ಈ ದಿನದ ನಿಮ್ಮ ಒಂದು ಉದ್ಯೋಗ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಅವಕಾಶಗಳು ಕೂಡಿ ಬರತಕ್ಕಂಥ ಸಾಧ್ಯತೆ ಇದೆ. ಅದನ್ನು ಸರಿಯಾದ ಒಂದು ಸಮಯದಲ್ಲಿ ನೀವು ಬಳಸಿಕೊಳ್ಳುವುದು ಉತ್ತಮ. ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡದೇ ಇರಿ. ಒಳ್ಳೆಯ ಆರೋಗ್ಯಕ್ಕಾಗಿ ದೇವರನ್ನು ಸ್ಮರಣೆ ಮಾಡಿ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಂತೆ ಮಕ್ಕಳು ವಿದ್ಯೆಯಲ್ಲಿ ಈ ದಿನ ದೊಡ್ಡ ಮಟ್ಟಿನ ಹಿನ್ನಡೆಯನ್ನು ಹೊಂದಲಿದ್ದೀರಿ. ವಿದ್ಯೆಯಲ್ಲಿ ಆಲಸ್ಯ ಕೂಡಿರತಕ್ಕಂಥ ದಿನ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕೊಟ್ಟಂಥ ಸಾಲಗಳು ನಿಮಗೆ ಹೊರೆಯಾಗಿ ಪರಿಣಮಿಸಲಿದೆ. ಸಾಲವನ್ನು ತೀರಿಸಲಾಗದೆ ದುಃಖಕ್ಕೆ ಕಾರಣವಾಗಲಿದೆ. ರಾಜಕೀಯದ ವ್ಯಕ್ತಿಗಳಿಗೆ ಸಣ್ಣ ಪುಟ್ಟ ಯೋಗಗಳು ಕೂಡಿ ಬರುವಂಥ ದಿನ. ಪ್ರೇಮಿಗಳ ಜೀವನ ಸುಖವಾಗಿರಲಿದೆ. ಕ್ರೀಡಾಪಟುಗಳು ಒಳ್ಳೆಯ ಯೋಗಗಳನ್ನು ಹೊಂದಲಿದ್ದೀರಿ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಕುಂಭರಾಶಿಯವರಿಗೆ ಹಿನ್ನಡೆಯಾಗತಕ್ಕಂಥ ದಿನ. ನೆಂಟಸ್ತಿಗೆಗಳು ಕೂಡಿ ಬರದೇ ಇರತಕ್ಕಂಥ ದಿನ. ಇನ್ನು ಕುಂಭರಾಶಿಯವರ ಈ ದಿನದ ಶುಭ ಸಂಖ್ಯೆ 8. ಶುಭ ಬಣ್ಣ ಹಸಿರು ಬಣ್ಣ. ಇನ್ನು ಕುಂಭರಾಶಿಯವರ ಈ ದಿನದ ಶುಭ ದಿಕ್ಕು ಆಗ್ನೇಯ ದಿಕ್ಕು. ಇನ್ನು ಕುಂಭರಾಶಿಯವರ ಈ ದಿನದ ನಿಮ್ಮ ಮನಸ್ಸಿನ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಕುಂಭರಾಶಿಯವರು ವೆಂಕಟರಮಣ ದೇವರ ಆರಾಧನೆ, ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಇಂದು ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ನೀವು ಆತ್ಮವಿಶ್ವಾಸದಿಂದ ನಿಮ್ಮ ವ್ಯಕ್ತಿತ್ವವನ್ನು ಅದ್ಭುತವಾಗಿ ರಚಿಸಿಕೊಳ್ಳಲಿದ್ದೀರಿ. ನಿಮ್ಮ ಕೆಲವು ಇಷ್ಟಾರ್ಥಗಳು ನೆರವೇರುವಂಥ ದಿನ. ನೀವು ವೈಯಕ್ತಿಕ ಬೆಳವಣಿಗೆಯತ್ತ ಸಾಗಲಿದ್ದೀರಿ. ದುರ್ಬಲತೆಗಳನ್ನು ಹಂಚಿಕೊಳ್ಳುವುದು ಸಂಬಂಧಗಳನ್ನು ಗಾಢವಾಗಿಸಲಿದೆ. ಹಣ ಸಂಪಾದಿಸಲು ಹೊಸ ಅವಕಾಶಗಳನ್ನು ಹುಡುಕಿಕೊಳ್ಳಲಿದ್ದೀರಿ. ಭಾರೀ ಹೂಡಿಕೆ ಮಾಡುವುದನ್ನು ಇದನ್ನು ನೀವು ತಪ್ಪಿಸಿಕೊಳ್ಳುವುದು ಉತ್ತಮ. ಬೆಚ್ಚಗಿನ ಆಹಾರವನ್ನು ಸೇವನೆ ಮಾಡಿ. ದೇಹದಲ್ಲಿ ಅನಾರೋಗ್ಯಗಳು ಕಾಡುವಂಥ ದಿನ. ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯ ಮಾಡದೇ ಇರತಕ್ಕಂಥದ್ದು ಉತ್ತಮ. ನಿಮ್ಮ ಈ ದಿನ ನೀವು ಆದಷ್ಟು ಯೋಗ, ಧ್ಯಾನ ಮತ್ತು ಮೆಡಿಟೇಷನಿಗೆ ಹೆಚ್ಚಿನ ಸಮಯವನ್ನು ಕೊಡಿ. ದೇಹಕ್ಕೆ ಬೇಕಾದಂತಹ ಸರಿಯಾದ ಔಷಧಿಯನ್ನು ತೆಗೆದುಕೊಳ್ಳಿ. ಅನಾರೋಗ್ಯವನ್ನು ದೂರ ಮಾಡಿಕೊಳ್ಳಿ. ಮಾಡತಕ್ಕಂಥ ಉದ್ಯೋಗ, ವ್ಯಾಪಾರ, ವ್ಯವಹಾರಗಳಲ್ಲಿ ಸಣ್ಣ ಪುಟ್ಟ ಯೋಗಗಳು ಕೂಡಿ ಬರಲಿದೆ. ಸಣ್ಣ ಪುಟ್ಟ ಒಳ್ಳೆಯ ಇಷ್ಟಾರ್ಥಗಳು ನೆರವೇರುವಂಥ ದಿನ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಜಾಗರೂಕತೆ ಅವಶ್ಯಕ. ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆಯನ್ನು ಹೊಂದುವಂಥ ದಿನ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಹಣಕಾಸಿನ ಸಮಸ್ಯೆಗಳು ಎದುರಾಗಬಹುದು. ಪ್ರಯಾಣದಲ್ಲಿ ಸುಖವನ್ನು ಹೊಂದಲಿದ್ದೀರಿ. ಪ್ರಯಾಣದಿಂದಾಗಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ. ಪ್ರೇಮಿಗಳು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳತಕ್ಕಂಥ ದಿನ. ಕ್ರೀಡಾಪಟುಗಳಿಗೆ ಸ್ವಲ್ಪ ಹಿನ್ನಡೆಯಾಗಲಿದೆ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ. ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳಲಿದ್ದೀರಿ. ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳತಕ್ಕಂಥ ದಿನ. ಇನ್ನು ಮೀನರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 6. ಶುಭ ಬಣ್ಣ ಹಳದಿ ಬಣ್ಣ. ಇನ್ನು ಮೀನರಾಶಿಯವರ ಈ ದಿನದ ಶುಭ ದಿಕ್ಕು ವಾಯವ್ಯ ದಿಕ್ಕು. ಇನ್ನು ಮೀನರಾಶಿಯವರ ಈ ದಿನದ ನಿಮ್ಮ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಮೀನರಾಶಿಯವರು ದುರ್ಗೆಯ ಆರಾಧನೆ, ಗಣಪತಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಸ್ನೇಹಿತರೆ, ಇವೆಷ್ಟು 12 ರಾಶಿಗಳ ದಿನದ ಫಲವನ್ನು ನೋಡಿದೆವು. ಭಗವಂತ ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ನೆಮ್ಮದಿಯನ್ನು ಕೊಟ್ಟು ಸದಾಕಾಲ ಅನುಗ್ರಹಿಸಲಿ ಎಂದು ದೇವರಲ್ಲಿ ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ.